ನಮಸ್ತೆ ಫ್ರೆಂಡ್ಸ್, ಗುರುಮುಖ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವೊಂದು ಚಿಕನಿಂದ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ಮಸಾಲ ರುಬ್ಬಂಗಿಲ್ಲ, ಏನಿಲ್ಲ. ಬ್ಯಾಚಲರ್ ಕೂಡ ಆರಾಮಾಗಿ ಮಾಡ್ಕೋಬೋದು. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಮೊದಲನೇದಾಗಿ ಅರ್ಧ ಕೆ ಜಿ ಚಿಕನ್ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ರುಚಿ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀವಿ. 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀವಿ. ಮತ್ತು 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಬಿಟ್ಟು ಇನ್ನೆಷ್ಟು ಸ್ಲೈಸಾಗಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದಿಷ್ಟನ್ನು ಹಾಕಿದ ಮೇಲೆ ನೀಟಾಗಿ ನಾವು ಡ್ರೈ ಆಗಿ ಹಂಗೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಂಗಿಲ್ಲ. ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ, ಅದರಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನಾವು ಪಕ್ಕಕ್ಕೆ ಇಟ್ಕೊಂಬಿಟ್ಟು ಇಲ್ಲಿ ನೋಡ್ಬೋದು ಡ್ರೈ ಮಸಾಲ ಕೂಡ ತೊಗೊಂಡಿದ್ದೀವಿ. ಒಂದು ಕುಕ್ಕರ್ ಇಟ್ಕೊಂಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಕುಕ್ಕರ್ ಬಿಸಿಯಾದ ನಂತರ ಇವಾಗ ನಾವು ತೊಗೊಂಡಿರೋಂಥ ಡ್ರೈ ಮಸಾಲ ಹಾಕ್ಕೋಬೇಕು. ಸ್ವಲ್ಪ ಮಸಾಲ ಫ್ರೈ ಆದ ತಕ್ಷಣವೇ ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲ ಜಾಸ್ತಿ ಫ್ರೈ ಮಾಡ್ಕೋಬೇಡ್ರಿ ಎಣ್ಣೆಯಲ್ಲಿ, ಬೇಗನೆ ಈರುಳ್ಳಿ ಹಾಕೊಂಬಿಡಿ. ನೋಡಿಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇವಾಗ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ, ದೊಡ್ಡ ಸೈಜಿಂದು. ನಾವು ಅರ್ಧ ಕೆ ಜಿಗೆ ಇಷ್ಟೆಲ್ಲ ಮಸಾಲ ಹಾಕ್ತಾಯಿದ್ದೀವಿ ನೋಡಿ. ಒಂದು ಈರುಳ್ಳಿ, ಅಲ್ಲೊಂದು ಈರುಳ್ಳಿ ಹಾಕ್ಕೊಂಡಿದ್ದೀವಿ, 2 ಈರುಳ್ಳಿ, 1 ಟೊಮೊಟೊ ದೊಡ್ಡ ಸೈಜಿಂದು ಹಾಕ್ಕೊಂಡಿದ್ದೀವಿ. ಈಗ ಸ್ವಲ್ಪ ಉಪ್ಪು ಕೂಡ ಹಾಕೋಬೇಕು. ಮತ್ತು ಚಿಕನ್ ಮಸಾಲ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಚಿಕನ್ ಮಸಾಲ ಹಾಕ್ಕೊಂಡ್ಮೇಲೆ ಮತ್ತೊಂದು ಅರ್ಧ ಸ್ಪೂನ್ ಗರಂ ಮಸಾಲ, ಮತ್ತೊಂದು ಸ್ಪೂನ್ ಖಾರದ ಪುಡಿ, ಮತ್ತೊಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇದು ಡ್ರೈ ಪೌಡ್ರ್ ಹಾಕ್ತೀವಲ್ಲ ನಾವು, ಬೇಗ ಸೀದ್ ಬಿಡ್ತೈತೆ ಎಣ್ಣೆಯಲ್ಲಿ. ಸ್ವಲ್ಪ ನೀರು ಹಾಕೋಬೇಕು. ನೋಡಿ ಈ ರೀತಿ ನೀರು ಹಾಕೊಂಡ್ಮೇಲೆ ಕುದಿಯೋದಕ್ಕೆ ಬಿಡೋಣ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು. ಸ್ವಲ್ಪ ಅರಿಶಿನ, ಇದಿಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಚಿಕನನ್ನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ಕೊಂಡಿರೋಂಥ ಚಿಕನ್ ಹಾಕ್ಕೊಂಬಿಟ್ಟು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುದಿಯೋದಕ್ಕೆ ಬಿಡೋಣ. ಒಂದು ಸ್ವಲ್ಪ ಕಲ್ಲುಪ್ಪು ಕೂಡ ಹಾಕ್ಕೊಂಡಿದ್ದೀವಿ. ಉಪ್ಪು ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾವಿಲ್ಲಿ 3 ಟೈಮ್ ಉಪ್ಪು ಹಾಕ್ಕೊಂಡಿದ್ರಿಂದ ಕಮ್ಮಿನೇ ಹಾಕ್ಕೊಂಡಿವಿ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವೀಗ ಕುದೀತಾ ಇದೆ. ಇದು ಚಿಕನ್ ಬೇಯೋದಕ್ಕೆ ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಂಡಿವಿ. ಅಂದರೆ ದೊಡ್ಡ ಗ್ಲಾಸು. ನಿಮಗೆ ಗೊತ್ತಾಗುತ್ತೆ ಚಿಕನ್ನು ಮುಳುಗೋವಷ್ಟು ಇರಬೇಕು, ಅಂದರೆ ಬೇಯೋದಕ್ಕೆ ಚೆನ್ನಾಗಾಗುತ್ತೆ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಕುಕ್ಕರ್ ಕ್ಲೋಸ್ ಮಾಡೋಕ್ಕಂತ ಮುಂಚೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ 2 ಸೀಟಿ ಕೂಗಿಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ 2 ಸೀಟಿ ಕೂಗಿದೆ. ನಮ್ಮ ಚಿಕನ್ ರೆಸಿಪಿ ಕೂಡ ರೆಡಿಯಾಗಿದೆ. ನೋಡಿ ಇದಕ್ಕೆ ಚಿಕನ್ ಗ್ರೇವಿ ಅಂತಾದರೂ ಹೇಳ್ಬೋದು, ನೀವು ಚಿಕನ್ ಸುಕ್ಕ ಅಂತಾದ್ರೂ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಮುದ್ದೆ ರೈಸ್ ಜೊತೆ ಎಲ್ಲ ಹೊಂದ್ಕೊಳ್ಳುತ್ತೆ. ಮತ್ತು ಚಪಾತಿ, ರೊಟ್ಟಿ ಯಾವುದ್ರ ಜೊತೆ ಬೇಕಾದರೂ ನೀವು ಊಟ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಬ್ಯಾಚಲರ್ ಕೂಡ ಆರಾಮಾಗಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ.